ಚಿತ್ರಗಳು. ಈಗ ರಾಜು ಜೇಮ್ಸ್ ಬಾಂಡ್ ಅಂತ ಬರ್ತಾ ಇದೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಹೀರೋಯಿನ್ ಅವರು ಇದೇ ಊರಿನವರು, ಹುಬ್ಳಿ, ತುಂಬಾ ಫೇವರೇಟ್ ಹುಬ್ಳಿ, ಎಲ್ಲೋರು ಇಂಟರ್ ಹುಬ್ಳಿ ಹುಡುಗಿ ಅಂತಾರೆ. ಸೊ ನಿಮ್ಮೂರ ಹುಡುಗಿ, ಸೊ ಅವರಿಗೆ ಕೊಡ್ತೀನಿ ಅಂತ. ಸೊ ನಾನು ಒಬ್ಬ ಮಧ್ಯಮ ವರ್ಗದ ಹಳ್ಳಿ ಹುಡುಗ. ಅವನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆ ಆಸೆ ಈಡೇರಿದಾಗ ಅವನು ಏನ್ ಮಾಡ್ತಾನೆ, ಅವನ ಜೀವನ ಕಟ್ಕೊಳಕ್ಕೆ ಏನ್ ಮಾಡ್ತಾನೆ, ಒಂದು ಆಸೆ ತಿಳಿಸಕ್ಕೆ ಅವನು ಏನ್ ಮಾಡ್ತಾನೆ ಅನ್ನೋದೇ ಒಂದು ರಾಜು ಜೇಮ್ಸ್ ಬಾಂಡ್ ಕತೆ. ಆ ಜೇಮ್ಸ್ ಬಾಂಡ್ ಯಾಕೆ ಅವನಿಗೆ ಹೆಸರಿದೆ ಅನ್ನೋದೇ ಆ ಮೂವಿ ಒಳಗಡೆ ಇರೋದು. ಅದೇ ಒಂದು ಸೀಕ್ರೆಟ್. ಆ ಚಿತ್ರ ನೋಡ್ಬೇಕು. ಸೊ ಎಲ್ಲ ಊರಲ್ಲೂ ನನ್ನಂತ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ. ಎಲ್ಲ ಹಳ್ಳಿಗಳಲ್ಲೂ ನನ್ನಂತ ಒಬ್ಬ ಬಡ ಮಿಡಲ್ ಕ್ಲಾಸ್ ಹುಡುಗ, ಎಜುಕೇಟೆಡ್ ಆಗಿರ್ತಾರೆ, ಕೆಲಸ ಸಿಗಲ್ಲ. ಅವ್ನು ಏನ್ ಮಾಡ್ತಾನೆ ಅನ್ನೋದು, ಅವನಿಗೆ ಒಂದು ಏನಾದ್ರು ಪ್ರಾಬ್ಲಮ್ ಬಂದಾಗ ಅದನ್ನ ಸರಿಪಡಿಸ್ಕೊಳಕ್ ಅವ್ನು ಏನ್ ಮಾಡ್ತಾನೆ, ಯಾಕೆ ಜೇಮ್ಸ್ ಬಾಂಡ್ ಆಗ್ತಾನೆ ಅನ್ನೋದನ್ನ ಆ ಚಿತ್ರದಲ್ಲಿ ನೋಡ್ಬೇಕು. ಸರ್, ಇದೆ ರಾಜು ಜೇಮ್ಸ್ ಬಾಂಡ್ ನನ್ನ ಪಾತ್ರ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೃದುಲಾ. ನಾನು ಈ ಹುಬ್ಳಿ ಹುಡುಗಿನ. ನನ್ನ ಹುಬ್ಳಿ. ನನಗ ಇದು ಪ್ರೆಸ್ ಮೀಟ್ ಭಾಳ ಎದಕ್ಕೆ ಎಕ್ಸೈಟ್ಮೆಂಟ್ ಅಂತಂದ್ರೆ, ನನ್ನ ಊರ್ನಾಗ ಫಸ್ಟ್ ಟೈಮ್ ಮಾಡಾಕತ್ತೀವಿ ಅಂತಂದು ಭಾಳ ಖುಷಿ ಐತಿ. ಆಮೇಲೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡತ್ತೀರಿ ಅಂತಂದು ಭಾಳ ಖುಷಿ ಐತಿ. ಕಣ್ಮಣಿ ಸಾಂಗ್ ರಿಲೀಸ್ ಆದಾಗ ಎಷ್ಟು ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿ ಬಂತು ಅಂತಂದು ನೋಡಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಅಷ್ಟು ರೀಲ್ಸ್ ಮಾಡಿ ಅದ್ರದ್ದು ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಇದೆ. ಅದು ಬಿಟ್ಟರೆ ನೀವೆಲ್ಲ ನಿಮ್ಮ ಹುಬ್ಳಿ ಹುಡುಗಿಗೆ ಸಪೋರ್ಟ್ ಮಾಡ್ಬೇಕು. ಇದು ನನ್ನ ಮೊದಲೇ ಕಮರ್ಷಿಯಲ್ ಮೂವಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ನನ್ನ ಟೀಚರ್ ಪಾತ್ರ ಇದ್ರಾಗ ಟೀಚರ್ ಎದಕ್ಕೆ ನನಗೆ ಟೀಚರ್ ಪಾತ್ರ ಇಷ್ಟ ಹತ್ರ ಅಂತಂತಂದ್ರೆ, ನಮ್ಮ ಮಮ್ಮಿ ಟೀಚರ್ ಇರೋದ್ರಿಂದ ನನಗೆ ಭಾಳ ಖುಷಿ. ನನಗಿದು ಇದನ್ನ ಮಾಡಕ್ಕೆ, ಈ ಕ್ಯಾರೆಕ್ಟರ್ ಮಾಡಕ್ಕೆ ಭಾಳ ಖುಷಿ ಐತಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಂದು ಆ್ಯಕ್ಚುಲಿ ಫಸ್ಟ್ ಆಡಿಷನ್ ಆಗಿದ್ದು ಹುಬ್ಳಿನಾಗ. ನಾನು ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೆ. ನಮ್ಮ ಮಮ್ಮಿ ಹೇಳ್ತಾರ, ಅವಾಗೂ ನಾನು ಹಿಂಗೆ ಡೈಲಾಗ್ ಎಷ್ಟು ಈಸಿಯಾಗಿ ಹೇಳಿದ್ದೆ ಅಂತಂದ್ರೆ ಅವ್ರು ಆಶ್ಚರ್ಯ ಪಟ್ಟಿದ್ರಂತ, ಹಿಂಗೆ ಹೇಳ್ತಾಳ ಅಂತಂತಂದ್ರೆ. ಸೊ ಇವಾಗ ಅಂತಿರ್ತಾರ, ಹಿಂಗೆ ಆಗ್ಬೇಕಾಗಿತ್ತ, ಅದಕ್ಕೆ ಅವಾಗಿಂದನೇ ಐತಿ ಅಂತಂತಂದ್ರೆ. ನಮ್ಮ ಅಪ್ಪ ಅಮ್ಮ ನನಗೆ ಭಾಳ ಸಪೋರ್ಟ್ ಮಾಡಿ ಈ ಮೂವಿಗೆ ಅಪ್ಪ ಅಮ್ಮನ ಜೊತೆ ನನ್ನ ಪ್ರೊಡ್ಯೂಸರ್ಸು, ಹೀರೋ, ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು, ಡೈರೆಕ್ಟರು ತುಂಬ ಸಪೋರ್ಟ್ ಮಾಡಿ ನನಗೆ ಈ ಮೂವಿಗೆ ಒಂದು ಪ್ಲಾಟ್ಫಾರ್ಮ್ ಆಪರ್ಚುನಿಟಿ ಕೊಟ್ಟಾರ. ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ಎಲ್ಲ ನಮ್ಮ ಹುಬ್ಳಿ ಜನತೆಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹುಬ್ಳಿ ಹುಡುಗಿದ ಮೂವಿ ನೋಡಿ ಹೀಗೆ ಸಪೋರ್ಟ್ ಮಾಡಿರಿ. ಮೂವಿ ಆನೆಸ್ಟ್ ಆಗಿ ನಿಮಗೆ ಭಾಳ ಇಷ್ಟ ಆಗ್ತೈತಿ. ಸಿಕ್ಕಾಪಟ್ಟಿ ಕಾಮಿಡಿ ಐತಿ. ಈ ಸ್ಟ್ರೆಸ್ಫುಲ್ ಲೈಫ್ನಾಗ ನಾವು ಎಷ್ಟು ಬೇಜಾರ್ದಾಗ ಇರ್ತೀವಿ, ಏನಾದರೂ ಕಾಮಿಡಿ ಬೇಕು ಲೈಫಲ್ಲಿ ಅಂತಂತಂದು ಕಾಯ್ತಿರ್ತೀವಿ. ಸೊ ಈ ಮೂವಿ ಫುಲ್ ಕಾಮಿಡಿಯಲ್ಲೇ ಇರೋದು. ಸೊ ಎಸ್, 14 ಫೆಬ್ರವರಿಗೆ ಸಿನಿಮಾದಲ್ಲಿ ಬರುತ್ತೆ. ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗಿ ಮೃದುಲಾಗಿ. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಪ್ರಶ್ನೆ ಇದೆ ಸರ್? ಪ್ರೊಡ್ಯೂಸರ್ಸ್ ಸರ್, ದೊಡ್ಡ ಪ್ರೊಡ್ಯೂಸರ್ಸು ಸ್ಟಾರ್ಟಿಂಗ್ ಏನು ಹೇಳೋಕ್ಕಾಗಲ್ಲ ಸರ್. ನಾವು 100 ಕೋಟಿನೋ 10 ಕೋಟಿನೋ 120 ಕೋಟಿನೋ, ನಮಗೆ ಸಿನಿಮಾ ಬಡ್ಜೆಟ್ ನೋಡ್ಕೊಂಡು ಸಿನಿಮಾ ಮಾಡಿಲ್ಲ. ನಾವು ಮಾಡಿದ್ದೇವೆ ಅಂತಂದ್ರೆ ಪ್ಯಾಷನ್ ಆಗಿ ಸಿನಿಮಾ ಮಾಡ್ತೀವಿ. ಒಂದು ಚೆನ್ನಾಗಿ ಸಿನಿಮಾ ಬರಬೇಕಂತ. ಸೊ ಅದಕ್ಕೆ ನಮಗೆ ಬಡ್ಜೆಟ್ ನಾವು ಯಾವ ರೀತಿ ಇಟ್ಕೊಂಡಿಲ್ಲ. ಸಿನಿಮಾಗೆ ಏನು ಬೇಕಾಗಿತ್ತು ಅದನ್ನು ಖರ್ಚು ಮಾಡಿ. ಸೊ ಅದು ಹಾಗೇನೇ ಸಿನಿಮಾ ನೋಡ್ಬಂದಿದೆ. ತುಂಬ ಚೆನ್ನಾಗಿ ನೋಡ್ಬಂದಿದೆ, ಅದ್ಭುತವಾಗಿ ನೋಡ್ಬಂದಿದೆ. 3 ಸಾಂಗ್ಸ್ಗಳು ರಿಲೀಸ್ ಆಗಿದೆ. ನೀವೆಲ್ಲ ಆವಾಗಲೇ ಸಾಂಗ್ಸ್ಗಳು ನೋಡ್ಬೋದು. 2 ಸಾಂಗ್ಸು ಲಂಡನ್ ಶೂಟ್ ಮಾಡಿದ್ವಿ. ಸುಮಾರು 23 ದಿನ, ಅರೌಂಡ್ 21 ಕ್ರೂ ಮೆಂಬರ್ಸು, ಅಂದರೆ ಲೆಕ್ಕ 23 ದಿನ ಲಂಡನ್ ಶೂಟ್ ಮಾಡ್ಬೋದು. ಅದು ಲಂಡನ್ ಅನ್ನೋದಕ್ಕಿಂತ ಲಂಡನಲ್ಲಿ ಅಂದರೆ ಡೈರೆಕ್ಟಾಗಿ ಲಂಡನ್ ಶೂಟ್ ಮಾಡ್ಬೋದು. ಬಟ್ ನಾವು ಲಂಡನ್ ಹೊರಗಡೆ, ಲಂಡನ್ನಲ್ಲಿ ನೋಡದೇ ಇರುವಂಥ, ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಜಾಗ
ನೀಡಲ್ ಅಂತ ಒಂದು ಜಾಗ ಇದೆ, ಆಮೇಲೆ ಐ ಲವ್ ಬೈಕ್ ಅಂತ ಜಾಗ ಇದೆ. ಅಲ್ಲಿ ಬೇರೆ ಯಾವ ಕನ್ನಡ ಸಿನಿಮಾ ಶೂಟಿಂಗ್ ಆಗಿಲ್ಲ, ಇದು ನಮಗೆ ಹೆಮ್ಮೆಯಿಂದ ಬರ್ಬೋದು ಅಂತ ಜಾಗಗಳು ಮಾಡಿದ್ವಿ. ಲಂಡನ್ನಲ್ಲಿ ತುಂಬ ಸಿನಿಮಾ ಶೂಟಿಂಗ್ ಆಗ್ತದೆ, ಸ್ಕಾಟ್ಲ್ಯಾಂಡ್ ಶೂಟಿಂಗ್ ಆಗಿದ್ದಾರೆ, UK ಶೂಟಿಂಗ್ ಆಗಿದೆ. ಬಟ್ ಈ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಶೂಟಿಂಗ್ ಆಗಿಲ್ಲ. ನಾನು ಮೆನ್ಷನ್ ಮಾಡಿದ ಜಾಗಗಳು ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಸೊ ಅವಾಗ ನಾವು ಬಡ್ಜೆಟ್ ಅಂತ ಮಾಡಿ ಸೊ ಸಿನಿಮಾಗೆ ಏನು ಬೇಕು ಖರ್ಚು ಮಾಡಿದ್ವಿ. ಸೊ ಹಾಗೆ ಚೆನ್ನಾಗಿ ಗೊತ್ತು ನಮಗೆ ಈ ಸಿನಿಮಾಗಿತ್ತು, ಅದು ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ನಾವು ಹಾಕಿರೋ ಕಾಸು ದುಪ್ಪಟ್ಟು ಆಗುತ್ತೆ, ಚೆನ್ನಾಗಿ ಒಳ್ಳೆ ಪ್ರಾಫಿಟ್ ಬರುತ್ತೆ. ಮತ್ತೆ ನಾವು ಇನ್ನೊಂದು 2 ವರ್ಷ ಪ್ರೊಡ್ಯೂಸ್ ಮಾಡಿ ಸರ್. ಸ್ಕೆಡ್ಯೂಲ್ ಬಂದು ಇಟ್ ಈಸ್ ಡಿಪೆಂಡ್ಸ್ ಸರ್. 23 ದಿನ ಲಂಡನ್ ಆಯಿತು, ಸಂಡೂರು ಒಂದು 30 ದಿವಸ ಆಯಿತು. ಆಮೇಲೆ ಮತ್ತೆ ಏನಾಯಿತು ಅಂತಂದರೆ ನಾವು ಬೆಂಗಳೂರು ಒಂದಿಷ್ಟು 15 ದಿವಸ ಮಾಡಿದ್ವಿ. ಆಮೇಲೆ ಶಿವಮೊಗ್ಗ ಜೈಲಲ್ಲಿ ಮಾಡಿದ್ವಿ, ಶಿವಮೊಗ್ಗ ಮಾಡಿದ್ವಿ. ಆಮೇಲೆ ರೀಸ್ಕ್ ಶೂಟ್ ಮಾಡಿದ್ವಿ, ಯಾಕಂದರೆ ಸ್ವಲ್ಪ ವೆರಿ ಆಕ್ಯುರಸಿ ನೋಡೋದು ಇನ್ನೊಂದು ಪಾರ್ಟ್ನರು ತುಂಬ ಆಕ್ಯುರಸಿಯಾಗಿ ಏನೇ ಇದ್ದರೂ ರೀಶೂಟ್ ಮಾಡೋದು ಪರವಾಗಿಲ್ಲ, ಖರ್ಚಾದ್ರು ಪರವಾಗಿಲ್ಲ. ಸೊ ಮತ್ತೆ ರೀಶೂಟ್ ಮಾಡೋದು. ಸೊ ಸುಮಾರು ಒಂದು 70 days 80 days ಶೂಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಇದ್ದರೆ ಕರೆಕ್ಟಾಗಿ ಗೊತ್ತಿದೆ ಎಷ್ಟು ದಿನ ಅಂತ, ನಮಗೆ ಎಷ್ಟು ದಿನ ಅನ್ನೋದ್ರಿಂದ ನಮ್ಗೆ ಎಷ್ಟು ಕಾಸು ಹೋಗಿದೆ ಅಂತ ನಮಗೆ ಎಷ್ಟು ದಿನ ನೀವು ಡೈರೆಕ್ಟರ್ ಕೇಳಿದರೆ ಅವಾಗ ಗೊತ್ತಿರೋದು, ಯಾಕಂದ್ರೆ ಅವ್ರ ಕಾಲ ಸೆಡ್ಯೂಲ್ ಹಾಕೋದು ನಮ್ದು ಎಷ್ಟು ಕಾಸು ಹೋಗಿದೆ ಅಂತ. ಬಟ್ ಡೈರೆಕ್ಟರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗೋದ್ರಿಂದ ನಾಳೆ ಪಾಪ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಸಕ್ಸಸ್ಫುಲ್ ಬರ್ತದೆ 100%. ಹೀರೋಯಿನ್ ಜಾಗ ಸರ್ ಬರಲೇಬೇಕು, ಫಸ್ಟ್ ಪ್ರಿಫರೆನ್ಸು. ಇಲ್ಲ ಪಬ್ಲಿಸಿಟಿ ಬರಲ್ಲ ಏನು ಮಾಡೋದು ಸರ್. ಸುಮಾರು 120ರಿಂದ 140 ಸ್ಕ್ರೀನ್ಸು. ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದು ಸತ್ಯ ಪಿಕ್ಚರ್ಸ್ ಅಂತ, ರಾಮರಾಮ ಸಿನಿಮಾ ಎಲ್ಲ ಕೇಳಿರ್ಬೋದು ಅವರು. ಆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆ ಸಿನಿಮಾ ಸತ್ಯ ಡಿಸ್ಟ್ರಿಬ್ಯೂಟರ್ಸ್ ಅಂತ ತುಂಬ ಒಳ್ಳೆ ಸಿನಿಮಾ ಥಿಯೇಟರ್ಸ್ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ಥಿಯೇಟರ್ ಲಿಸ್ಟ್ ಐ ಥಿಂಕ್ ನಾಳೆ ನಾವು ಇನಿಷಿಯಲ್ ಥಿಯೇಟರ್ ಲಿಸ್ಟ್ ನಾವು ಲಿಸ್ಟ್ ಮಾಡ್ತೀವಿ. ಸುಮಾರು 120ರಿಂದ 140. ಮುಂದೆ ಡಿಮಾಂಡ್ ಜಾಸ್ತಿನೂ ಆಗ್ಬೋದು ಅಂತ ಅವಾಗಲೇ ನಮಗೆ ಒಪಿನಿಯನ್ ಇದೆ. ಸರ್ ಇನ್ನೂ ನಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ, ಬಟ್ ಉತ್ತರ ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಮಾಡ್ತೀವಿ ಸರ್. ಎಲ್ಲ ಕಡೆ ಎಲ್ಲ ಊರುಗಳು ರಿಲೀಸ್ ಮಾಡ್ತಾ ಎಲ್ಲ ಸೆಂಟರ್ ಮಾಡ್ತೀವಿ. ನೋಡಿ ನಾವು ಹೀರೋಯಿನ್ ಇನ್ನೊಂದು ಮಾಡುತ್ತೀವಿ ಪಬ್ಲಿಕ್ ಅದು ಪ್ರೆಸ್ ಮೀಟು ನಮ್ಮ ಬಿಕಾಸ್ ನಮ್ಮ ಹೀರೋಯಿನ್ ಮುಗಿ ಅಂತ. ಬಟ್ ಆದ್ರೂ ನಾವು ಸಿನಿಮಾ ತಂದವರು ಎಲ್ಲೂ ನಾವು ಇವಾಗ ನಾರ್ಮಲಿ ಬೆಂಗಳೂರಲ್ಲಿ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಪ್ರೆಸ್ ಮೀಟ್ಸು. ಸೊ ನಾವು ಇಲ್ಲ, ಆ ಕೊರತೆ ಆಗಬಾರ್ದು, ನಮ್ಮ ಕರ್ನಾಟಕ ಎಲ್ಲ ಕಡೆ ಹೋಗ್ಬೇಕು ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ದಾವಣಗೆರೆ, ಇವತ್ತು ಹುಬ್ಬಳ್ಳಿ, ನಾಳೆ ಶಿವಮೊಗ್ಗ, ಹಾಗೆ ಎಲ್ಲ ಮೈಸೂರು ಎಲ್ಲ ಕಡೆ ಪ್ರೆಸ್ ಮೀಟ್ಸ್ ಮಾಡ್ತೀವಿ ಸರ್. ಇದು ಕನ್ನಡದಲ್ಲಿ ಮೇನ್ ಕನ್ನಡ ಲ್ಯಾಂಗ್ವೇಜು, ಆಮೇಲೆ ಹಿಂದಿಗೆ ಡಬ್ ಮಾಡಿದ್ವಿ, ನಾವೇ ಡಬ್ ಮಾಡಿದ್ವಿ. ಈಗ ಏನಂದರೆ ಕನ್ನಡ ಸಿನಿಮಾಗಳನ್ನ ನಾವು ಡಬ್ಬಿಗೆ ಅಂತ ಕೊಟ್ಬಿಡ್ತಾರೆ, ಅವ್ರು ಡಬ್ ಮಾಡ್ಕೊಂಡು ರಿಲೀಸ್ ಮಾಡ್ತಾರೆ. ಬಟ್ ನಾವಿಲ್ಲಿ ಏನು ಮಾಡಿದ್ದೀವಿ, ನಾವೇ ಡಬ್ ಮಾಡಿದ್ವಿ. ಪ್ರೊಡ್ಯೂಸರ್ಸಾಗಿ ನಾವೇ ಇನ್ವೆಸ್ಟ್ ಮಾಡಿ ನಾವೇ ಡಬ್ ಮಾಡಿ ನಾವು ಡಿಸ್ಟ್ರಿಬ್ಯೂಟರ್ ಥ್ರೂ ಹಿಂದಿಯಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ಸೈಮಲ್ಟೇನಿಯಸ್ಲಿ February 14th ಬಾಲಿವುಡ್ ಅಂದರೆ ಬಾಂಬೆ ಮತ್ತು ನಾರ್ತ್ ಇಂಡಿಯಾ ರಿಲೀಸ್ ಆಗುತ್ತೆ. ಸೇಮ್ ಕ್ಯಾರೆಕ್ಟರ್ ವಾಯ್ಸ್? ಎಸ್, ನೋ ಸರ್, ಆ ಸೇಮ್ ಕ್ಯಾರೆಕ್ಟರ್ ವೈಸ್ ಅಲ್ಲ, ವಾಯ್ಸ್ ಡಿಫ್ರೆಂಟ್, ಬೇರೆಯವರು ಅಲ್ಲಿ ಲೋಕಲ್ ಅವರು ಡಬ್ ಮಾಡ್ತಾರೆ. ಅದಲ್ಲ ಎಲ್ಲ ಸೇಮ್ ಇದೆ, ಎಲ್ಲ ಸೇಮ್ ವಾಯ್ಸ್ ಮಾತ್ರ ಡಬ್, ಎಲ್ಲ ಮ್ಯೂಸಿಕ್ ಎಲ್ಲರೂ ಸೇಮ್, ಸಾಂಗ್ಸು ಲಿರಿಕ್ಸು ವಾಯ್ಸು ಡಬ್. ವಾಯ್ಸ್ ಮಾತ್ರ ಡಬ್ ಮಾಡಿ ಅದೊಂದು 100 ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ. ಹಿಂದಿ ಎಷ್ಟು ಸಾಂಗ್ ಇದಾವೆ? 4 ಸಾಂಗ್ಸ್ ಇದೆ ಹಿಂದಿಯಲ್ಲಿ. ರಾಜಸ್ಥಾನ, ಅಸ್ಸಾಮು, ಡೆಲ್ಲಿ, ನೋಯ್ಡಾ, UP, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಕಡೆ 100 ಥಿಯೇಟರ್ಸ್ ಆಗಿದೆ. ಆಮೇಲೆ ಓವರ್ಸೀಸು ಇವ್ರಿಗೂ ಓವರ್ಸೀಸ್ ಕರೆಕ್ಟ್ ಇರೋದ್ರಿಂದ ಓವರ್ಸೀಸಲ್ಲೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. UK ಅಲ್ಲಿ ಮಾಡ್ತಾ ಇದ್ವಿ, ಕೆನಡಾದಲ್ಲಿ, US ಅಲ್ಲಿ, ಆಮೇಲೆ UAE ಕೂಡ ಅದೇ ಅಲ್ಲಿ ಕನ್ನಡ ಹಿಂದಿ ಬೇಕಿರೋ ಕಡೆ ಹಿಂದಿ ಕೊಡ್ತಾ ಇದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಜನ ನಮಗೆ ಹುಬ್ಬಳ್ಳಿಯಲ್ಲೂ ಆಮೇಲೆ ಮೈಸೂರಲ್ಲೂ ಹಿಂದಿನೂ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ಸ್ಟೇಟಿಗೆ ಹಿಂದಿನೂ ಕೊಡೋಣ ಅಂತ ಪ್ಲಾನ್ ಮಾಡ್ತೀವಿ. ಡಿಪೆಂಡ್ಸ್. ಈಗ ನನಗೆ ಇನ್ಫಾರ್ಮೇಷನ್ ಬರ್ತಿರೋದೇನೆಂದರೆ ಪಬ್ಲಿಸಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮೂವಿದು. ಥಿಯೇಟರ್ಗಳು ಅವರೇ ಕೇಳೋಕ್ಕೆ ಸ್ಟಾರ್ಟ್ ಆಗ್ಬೋದು, ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆಲ್ಲ ಇನ್ಫಾರ್ಮೇಷನ್ ತಿಳಿಯೋ ಪ್ರಕಾರ ಯುವ ಸ್ವಲ್ಪ ರೆಡಿ ಇಟ್ಕೊಳ್ಳಿ, ಅಂದರೆ ಹೊಸ ಥಿಯೇಟರ್ಸ್ಗಳು ಇಷ್ಟೆಲ್ಲ ನಮಗೆ ಕುಡಿಯೋದು ಕೇಳಿದ್ರೆ ಕೊಡಬೇಕಾಗ್ತದೆ
ಮೂವಿ ನೋಡ್ಕೊಂಡು ಡಿಮ್ಯಾಂಡ್ ಲೇಟ್ ಆಯಿತು ಅಂತಂದ್ರೆ ಮಾಡ್ಕೊಡ್ಬೇಕು ಬೇರೆ ಡೇಟ್ಸ್ಗಳಿಗೂ ಒಂದು ಅಡ್ವಾಂಟೇಜ್ ಹಿಂದಿ ಕನ್ನಡ ಇರೋದ್ರಿಂದ ಹುಡುಗ Yes, sir. ಈಗ ರಾಜು ಸ್ಟಾರ್ಟ್ ಮಾಡಿದ್ವಿ ಸರ್ ರಾಜು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಇದೇ ರಾಜು ಮತ್ತು ಕಂಟಿನ್ಯೂ ಮಾಡ್ತಾ ಇದ್ರಿ ಅದ್ ಹೇಳಕ್ಕಾಗಲ್ಲ. ವೇಟ್ ಮಾಡ್ತಾ ಇದ್ದೆ ಇಲ್ಲ ಸೀರೀಸ್ ಅಂದ್ರೆ ರಾಜು ಹೆಸರಿದೆ ಅಷ್ಟು ಬಿಟ್ಟು ಅದು ಕಂಟಿನ್ಯೂಷನ್ ಏನಿಲ್ಲ. ಇದು ಬೇರೆ ತರನೇ ಒಂದು ಪಾತ್ರನ ರೂಪಿಸ್ತಾರೆ ಡೈರೆಕ್ಟರ್. ಇದರಲ್ಲಿ ಸ್ವಲ್ಪ ರೆಬಲ್ ರಾಜು ಇರುತ್ತೆ. ಅದೇ ರಾಜು ಫಿಕ್ಸ್ ಅಂತ ಕೇಳಕ್ಕೆ ರೆಬಲ್ ರಾಜು ನೆಕ್ಸ್ಟ್ ರಾಜುನೇ ನಾವು ಮತ್ತೆ ವರ್ಕ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ರಾಜುನೇ ಆಕ್ಟ್ ಮಾಡೋದು. ಫಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ ರಾಜು ಜೇಮ್ಸ್ ಬಾಂಡ್ ನೋಡ್ಬಿಟ್ಟೆ ಫಿಕ್ಸ್ ಮಾಡಿದ್ರೆ ಹೌದೌದು. ಸರ್ ಇವಾಗ ಫಸ್ಟ್ ರ್ಯಾಂಕ್ ರಾಜು ಹಿಟ್, ರಾಜು ಕನ್ನಡ ಮೀಡಿಯಂ ಸೂಪರ್ ಹಿಟ್ ಪ್ರಕಾರ, ರಾಜು ಜೇಮ್ಸ್ ಬಾಂಡ್ ಮೀಡಿಯಂ ಬ್ಲಾಕ್ ಬಸ್ಟರ್ ಹಿಟ್. ಹಾಗೆ ಕಂಟಿನ್ಯೂ ರಾಜು ಜೇಮ್ಸ್ ಬಾಂಡ್ ಲಂಡನ್ ಕರ್ಕೊಂಡು ಹೋಗಿ ಮಾಡ್ಸಂತ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಲಂಡನ್ ಅವರು ಪಾರ್ಟ್ 2 ಅದು ಮಾಡೋ ಚಾನ್ಸಸ್ ಇದೆ. ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಬೇಕು. ಇಲ್ಲ ನೆಕ್ಸ್ಟ್ ಹೇಳಕ್ಕಾಗಲ್ಲ ಸರ್, ರಾಜು ಪಾತ್ರ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜನ ನನ್ನನ್ನು ಅಷ್ಟು ಪ್ರೀತಿಯಿಂದ ರಾಜು ಅಂತ ಗುರುತಿಸೋದಕ್ಕೆ ನಾನು ಆ ಪಾತ್ರ ಮಾಡಲ್ಲ ಅಂತ ಹೇಳಲ್ಲ. ಸೊ ಮುಂದೆ ಯಾವ ತರ ಕಥೆಗಳು ಬರುತ್ತೆ, ಯಾವ ತರ ಸಿಚುವೇಶನ್ ಬರುತ್ತೆ ಗೊತ್ತಿಲ್ಲ, ತಕ್ಕಂಗೆ ನಾನು ಮಾಡ್ಕೊಂಡು ಏನಾಗ್ಬಿಟ್ಟಿದೆ ಅಂದ್ರೆ ಇವ್ರ ಒರಿಜಿನಲ್ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ರಾಜು ರಾಜು ಅಂತಾನೆ ಕರೀತಾರೆ. ಏನ್ ರಾಜು ಪರಿಸರ ಫೋಟೋ ತಗೋಣ ಹಾಗೆ ಅಂತ. ಅವಾಗ ಅಂದ್ರೆ ಒರಿಜಿನಲ್ ಹೆಸರು ಅಂದ್ರೆ ಅಷ್ಟು ಪಾಪ್ಯುಲಾರಿಟಿ ಆಗ್ಬಿಟ್ಟಿದೆ. ಆದ್ರಿಂದ ಅದೊಂದು ನಮಗೆ ಅಡ್ವಾಂಟೇಜ್. ಲಂಡನ್ ಶೂಟಿಂಗ್ ನಲ್ಲಿ ಹೇಳ್ತಿದ್ದಾರೆ ಸರ್ ನಿಜವಾಗ್ಲೂ ಸರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಖಂಡಿತವಾಗ್ಲೂ ರಾಜು ಜೇಮ್ಸ್ ಬಾಂಡ್ ಲಂಡನ್ ಅಲ್ಲಿ ಸ್ಕ್ರಿಪ್ಟ್ ಥ್ಯಾಂಕ್ ಯು. ಇದೆಲ್ಲ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಫೆಬ್ರವರಿ 14 ಎಲ್ಲ ಪಿಕ್ಚರ್ ನೋಡಿ ನೀವು ಸಪೋರ್ಟ್ ಮಾಡಿ. ಮತ್ತೆ ಒಬ್ರಿಗೆ ಬರ್ತೀನಿ ಅಂತ ಕೇಳಿ. ಥ್ಯಾಂಕ್ ಯು ಸೊ ಮಚ್. ಬಂದ ಒಂದು ಚರ್ಚೆ ಅವ್ರಿಗೆ